ಚಳಿಗಾಲವಾಗಿತ್ತು. ಹೊರಗೆ ಮಂಜು ಬೀಳ್ತಾ ಇತ್ತು. ಒಳಗೆ ಕಟ್ಟಿಗೆ ಉರಿತಾ ಇತ್ತು. ಸುರೇಖಾದೇವಿ ತನ್ನ ಹಳೆ ಉಣ್ಣೆ ಬಟ್ಟೆಗಳನ್ನ ಹೊಲಿತಾ ಇದ್ಲು. ರಾಗಿಣಿ ಒಂದು ಪುಸ್ತಕವನ್ನ ಓದ್ತಾ ಇದ್ಲು. ಅಜ್ಜಿ, ನಾನು ಮೌಂಟ್ ಕ್ಲೇಶನ್ ಕಾನ್ವೆಂಟ್ ಸ್ಕೂಲ್ಗೆ ಅಡ್ಮಿಷನ್ ತಗೋಬೇಕು. ಅಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಹೌದಾ? ಆದ್ರೆ ಅಲ್ಲಿ ಕಲಿಯೋದಕ್ಕೆ ತುಂಬಾ ದುಡ್ಡು ಬೇಕು ಅಂತ ಹೇಳ್ತಿದ್ರು ಮಗಳೇ. ನನಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅಡ್ಮಿಷನ್ ಫೀಸ್ ಅಷ್ಟೇ ತುಂಬಬೇಕು. ನಾನಲ್ಲಿ ಓದಿದ್ರೆ ಈ ಹಳ್ಳಿನಲ್ಲೇ ಅಷ್ಟು ದೊಡ್ಡ ಕಾಲೇಜಲ್ಲಿ ಓದಿರೋಳು ನಾನು ಒಬ್ಬಳೇ ಆಗಿರ್ತೀನಿ. ಖಂಡಿತ ನಾನು ನಿನಗೆ ಓದಿಸ್ತೀನಿ ರಾಗಿಣಿ. ಅದಕ್ಕೋಸ್ಕರ ನನ್ನ ಮನೇನ ಅಡ ಇಟ್ಟಾದ್ರೂ ಸರಿನೇ. ರಾಗಿಣಿ ಆಶ್ಚರ್ಯದಿಂದ ಅಜ್ಜಿಯನ್ನ ನೋಡ್ತಾಳೆ. ಸುರೇಖಾದೇವಿಯ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಕಾಣಿಸ್ತಿತ್ತು. ಮುಖ್ಯ ದೊಡ್ಡ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದ. ಸ್ವಲ್ಪ ಜನ ಅವನ ಪಕ್ಕ ಕುಳಿತುಕೊಂಡು ಮಾತನಾಡ್ತಾ ಇದ್ರು. ಸುರೇಖಾದೇವಿ ಒಳಗಡೆ ಬರ್ತಾಳೆ. ಅರೆ ಸುರೇಖಾದೇವಿ, ನೀವೇನಿಷ್ಟು ದೂರ? ಹೇಳಿ, ನನ್ನಿಂದ ಏನಾಗಬೇಕು? ನನಗೆ ಸಾಲ ಬೇಕಿತ್ತು. ನಾನು ನನ್ನ ಮನೇನ ಅಡ ಇಡ್ತೀನಿ. ಮನೆ ಅಡ ಇಡಬೇಕಾ? ಇಲ್ಲಿವರೆಗೂ ನೀನು ಯಾರ ಹತ್ರ ಕೂಡ ಕೈ ಚಾಚೆ ಇಲ್ಲ. ಏನಿದು ಇದ್ದಕ್ಕಿದ್ದಂಗೆ? ನಾನು ನನ್ನ ಮೊಮ್ಮಕ್ಕಳನ್ನ ಪಟ್ಟಣದಲ್ಲಿ ಓದಿಸ್ಬೇಕಿದೆ. ಅವಳು ಸಾಧನೆ ಮಾಡಬೇಕು. ಮುಖ್ಯ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಅಯ್ಯೋ, ಈ ಊರಲ್ಲಿ ಇದುವರೆಗೂ ಯಾವ್ದಾದ್ರು ಹೆಣ್ಮಗಳು ಓದಿದ್ಯಾ? ಯಾಕೆ ನಿನ್ ಮನೆ ಸುಮ್ಮನೆ ಅಡ ಇಡ್ತಾ ಇದ್ಯಾ? ಮೊದಲನೇ ಸಲ ಒಂದು ಹುಡುಗಿ ಸಾಧಿಸ್ಬೇಕು ಅನ್ಕೊಳ್ತಿದ್ದಾಳೆ. ಅದಕ್ಕೆ ಇದು ನಿಮಗೆ ತಮಾಷೆ ಅನಿಸ್ತಿದೆ. ಅಷ್ಟಕ್ಕೂ ಅವಳೇನಾದ್ರೂ ಫೇಲ್ ಆಗೋದ್ರೆ ನಿನ್ನ ಮನೆ ಕೂಡ ಹೊರಟೋಗುತ್ತೆ. ನನಗೆ ತುಂಬಾ ವಿಶ್ವಾಸ ಇದೆ. ನಾನು ಅವಳಿಗೆ ಓದಿಸ್ತಾ ಇದ್ರೆ ಅವಳ ಸಾಧನೆಯ ದಾರಿಯನ್ನ ನಾನೇ ಮುಚ್ಚಿದಂತೆ. ನನಗೆ ನಂಬಿಕೆ ಇದೆ, ಆದ್ರೆ ನಾನು ನಿನಗೆ ಸಾಲ ಕೊಡೋದಕ್ಕಾಗಲ್ಲ. ಸುರೇಖಾದೇವಿ ಏನೂ ಹೇಳ್ದಿರಾ ಅಲ್ಲಿಂದ ಹೊರಟೋಗ್ತಾಳೆ. ಹಳ್ಳಿಯ ಜನಗಳು ಮತ್ತೆ ಪಿಸು ಪಿಸು ಮಾತನಾಡ್ತಾರೆ. ಸ್ವಲ್ಪ ಸಮಯದ ನಂತರ ಸುರೇಖಾದೇವಿ ಒಂದು ದೊಡ್ಡದಾದ ಅರಮನೆಯ ಹೊರಗೆ ನಿಂತಿದ್ಲು. ಒಳಗೆ ಕಟ್ಟಿಗೆಯ ಕುರ್ಚಿಯ ಮೇಲೆ ಜಮೀನ್ದಾರರು ಕೂತಿದ್ರು. ಅಕ್ಕ, ಇಷ್ಟು ವರ್ಷಗಳಿಂದ ನೀನು ನನ್ನ ಮನೆ ಬಾಗಿಲಿಗೆ ಬಂದಿದ್ಯಾ. ಹೇಳು, ನನ್ನಿಂದ ಏನಾಗಬೇಕು? ನನಗೆ ಸಾಲ ಬೇಕಿತ್ತು. ಅದಕ್ಕೆ ನನ್ನ ಮನೆಯನ್ನ ಅಡ ಇಡ್ತೀನಿ. ನೀನು ನಿನ್ನ ಮನೆ ಅಡ ಇಡಬೇಕು ಅಂತಿದ್ಯಾ? ಯಾಕೆ? ನನ್ನ ಮೊಮ್ಮಗಳನ್ನ ಓದಿಸ್ಬೇಕು. ತುಂಬ ಚೆನ್ನಾಗಿ ತಮಾಷೆ ಮಾಡ್ತೀಯಕ್ಕ. ನೀನೆಲ್ಲಾದ್ರೂ ಕೇಳಿದ್ಯಾ ಈ ಊರಿನ ಹೆಣ್ಮಕ್ಳು ಯಾರಾದರೂ ಓದಿದಾರಾ? ಯಾರಾದ್ರೂ ಶುರು ಮಾಡ್ಬೇಕಲ್ವಾ? ಸರಿ, ನಾನು ನಿನಗೆ ಸಾಲ ಕೊಡ್ತೀನಿ. ಒಂದು ವೇಳೆ ನಿನ್ನ ಮೊಮ್ಮಗಳು ಫೇಲ್ ಆಗೋದ್ರೆ ಏನ್ ಮಾಡ್ತೀಯ? ಆಗ ನೀನಿರೋ ಮನೆ ನಂದಾಗೋಗುತ್ತೆ. ಈ ಷರತ್ತನ್ನ ನಾನು ಒಪ್ಕೊಳ್ತೀನಿ. ಸುರೇಖಾ ಮನೆ ಕಾಗದ ಪತ್ರವನ್ನ ಒತ್ತಿ ಹಿಡ್ತಾಳೆ. ಜಮೀನ್ದಾರ ಕಾಗದ ಪತ್ರವನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ನಗ್ತಾನೆ. ರಾಗಿಣಿ ಪುಸ್ತಕವನ್ನ ಓದ್ತಾ ಕುಳಿತುಕೊಂಡಿದ್ಲು. ಅಜ್ಜಿ ದುಡ್ಡು ತೆಗೆದುಕೊಂಡು ಮನೆಗೆ ಬರ್ತಾಳೆ. ಅವಳ ಮುಖದಲ್ಲಿ ಸಂತೋಷವಿತ್ತು. ಅಜ್ಜಿ, ಏನಾಯ್ತು? ನಿನ್ನ ಅಡ್ಮಿಷನು ಆಯ್ತು ಅನ್ಕೋ ರಾಗಿಣಿ. ಹೇಗೆ? ನಾನು ನನ್ನ ಮನೆಯನ್ನ ಅಡ ಇಟ್ಟಿದ್ದೇನೆ. ಅಜ್ಜಿ, ಅಷ್ಟೊಂದು ದೊಡ್ಡ ನಿರ್ಧಾರ ಯಾಕೆ ತಗೊಂಡ್ರಿ? ಮಗಳೇ, ಮನೆ ಗೋಡೆಯಿಂದ ಅಲ್ಲ, ಕನಸಿನಿಂದ ನಿರ್ಮಾಣ ಆಗಿರುತ್ತೆ. ನಿನ್ನ ಕನಸನ್ನ ನನಸು ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ಮಾತನ್ನ ಕೇಳಿ ರಾಗಿಣಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಹೊರಗೆ ಮಂಜು ಬೀಳ್ತಾ ಇತ್ತು. ಆದ್ರೆ ಮನೆ ಒಳಗೆ ಹೊಸ ಹುಮ್ಮಸ್ಸಿನ ಬಿಸಿ ಗಾಳಿ ಆಡ್ತಾ ಇತ್ತು. ಕಾಲೇಜು ತುಂಬಾ ದೊಡ್ಡದಾದ ಆವರಣ ಹೊಂದಿತ್ತು. ಎಲ್ಲ ವಿದ್ಯಾರ್ಥಿಗಳು ಕಾಸ್ಟ್ಲಿ ಬಟ್ಟೆಗಳನ್ನ ಧರಿಸಿದ್ರು. ರಾಗಿಣಿ ಸಾಧಾರಣ ಉಣ್ಣೆಯ ಶಾಲನ್ನ ಧರಿಸಿ ನಿಧಾನವಾಗಿ ನಡೀತಿದ್ಲು. ವಿದ್ಯಾರ್ಥಿಗಳು ಅವಳನ್ನ ನೋಡಿ ನಗ್ತಾ ಇದ್ರು. ನೇಹಾ ಮತ್ತೆ ಗೆಳತಿಯರು ರಾಗಿಣಿಯ ಪಕ್ಕ ಬಂದು ನಿಂತ್ಕೊಳ್ತಾರೆ. ನೋಡಿ ನೋಡಿ, ಹಳ್ಳಿಯಿಂದ ಬಂದಿರೋ ನಮ್ಮ ಹೊಸ ಸಹಪಾಠಿ. ಹೌದು, ಇವ್ರ ಅಜ್ಜಿ ಓದಿಸೋದಕ್ಕೆ ಅವಳು ಮನೇನ ಅಡ ಇಟ್ಟಿದಾರಂತೆ. ಆದ್ರೆ ಇವಳು ಇಲ್ಲಿ ಹೇಗಿರ್ತಾಳೆ? ಶ್ರೀಮಂತರ ಸ್ಕೂಲು, ಕಾಸ್ಟ್ಲಿ ಬುಕ್ಕು, ಅದು ಬಹುಶಃ ಗದ್ದೆಲ್ ಕೆಲಸ ಮಾಡಿ ಫೀಸ್ ತುಂಬ್ತಾಳೇನೋ. ಎಲ್ಲ ಹುಡುಗಿಯರು ಹೀಯಾಳಿಸುವಂತೆ ನಗ್ತಾರೆ. ರಾಗಿಣಿ ಅವರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಮುಂದಕ್ಕೆ ಹೋಗ್ತಾಳೆ. ವಿದ್ಯಾರ್ಥಿಗಳೆಲ್ಲ ಸೇರಿದ್ರು. ನೋಟಿಸ್ ಬೋರ್ಡಲ್ಲಿರುವ ಹೊಸ ನೋಟಿಸನ್ನು ನೋಡ್ತಾ ಇದ್ರು. ರಾಗಿಣಿ ಕೂಡ ಮುಂದೆ ಬಂದು ಓದ್ತಾಳೆ. ಫೈನಲ್ ಪರೀಕ್ಷೆಯನ್ನ ಬರೆಯುವುದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬಿಳಿ ಸ್ವೆಟರ್ನ ಧರಿಸಲೇಬೇಕು. ರಾಗಿಣಿಯ ಮುಖ ಸಪ್ಪೆಯಾಗುತ್ತದೆ.
ಮತ್ತೆ ನೇಹಾ ಮತ್ತು ಗೆಳತಿಯರು ಅವಳ ಹಿಂದೆ ಬಂದು ನಿಂತ್ಕೊಳ್ತಾರೆ. ಓ, ಇವಾಗ ಏನಾಗುತ್ತೆ? ರಾಗಿಣಿ, ಕೇಳ್ದ ನೀನು? ಬಿಳಿ ಸ್ವೆಟರ್ ಹಾಕೊಳ್ದಿರಾ ನೀನು ಎಕ್ಸಾಮ್ ಬರೆಯಕ್ಕಾಗಲ್ಲ. ಆದ್ರೆ ಇವಳತ್ರ ದುಡ್ಡೇ ಇಲ್ವಲ್ಲ, ಸ್ವೆಟರ್ ಎಲ್ಲಿಂದ ತರ್ತೀಯಾ? ಬೇಕಿದ್ರೆ ನಮ್ಮನೆ ಕೆಲ್ಸದೋಳತ್ರ ಸ್ವೆಟರ್ ತೆಗೆದುಕೋ. ರಾಗಿಣಿ ಅವ್ರ ಮಾತನ್ನ ಕೇಳಿಸ್ಕೊಂಡ್ರು ಸುಮ್ಮನೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಏನಾಯ್ತು ಮಗಳೇ? ಸ್ಕೂಲಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಅಜ್ಜಿ, ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ ಬಿಳಿ ಸ್ವೆಟರ್ನ ಹಾಕೊಳ್ಳೇಬೇಕು ಅಂತ ಹೇಳಿದ್ದಾರೆ. ಆದರೆ ನನ್ನ ಹತ್ರ. ರಾಗಿಣಿ ಮುಂದೆ ಏನೂ ಹೇಳೋದಿಲ್ಲ. ಯೋಚನೆ ಮಾಡಬೇಡ ಮಗಳೇ, ಇದಕ್ಕೇನಾದರೂ ಪರಿಹಾರ ಹುಡ್ಕೋಣ. ಸ್ವಲ್ಪ ಹೊತ್ತಿನಲ್ಲೇ ಅಜ್ಜಿ ಕಣ್ಣುಗಳು ಹೊಳೆಯೋದಕ್ಕೆ ಶುರುವಾಗುತ್ತೆ. ಅವಳು ತನ್ನಲ್ಲೇ ಏನೋ ಮಾತಾಡ್ಕೊಳ್ತಾಳೆ. ಕಾಡಿಗೆ ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋದೇ ಆದ್ರೆ ಮಂಜುಗಡ್ಡೆಯಿಂದ ಸ್ವೆಟರ್ ಯಾಕಾಗಲ್ಲ? ಅಜ್ಜಿ, ನೀವೇನು ಹೇಳ್ತಿದ್ದೀರಾ? ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಮಂಜುಗಡ್ಡೆಯಿಂದ ಸ್ವೆಟರ್ ಹೊಲಿತಿದ್ರಂತೆ. ಇವತ್ತಿಗದು ಯಾರಿಗೂ ನೆನಪಿಲ್ಲ. ಮಂಜುಗಡ್ಡೆಯಿಂದ ಸ್ವೆಟರಾ? ಹೌದು ಮಗಳೇ, ಆದ್ರೆ ಅದು ಸುಲಭ ಅಲ್ಲ, ಹಾಗಂತ ಅಸಾಧ್ಯನೂ ಅಲ್ಲ. ನನಗೆ ಕೇವಲ ಹಿಮಾಲಯದ ಮಂಜುಗಡ್ಡೆ ಬೇಕು. ರಾಗಿಣಿಗೆ ಇದನ್ನ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಸುರೇಖಾ ದೇವಿಗೆ ಅವಳ ಮೇಲೆ ಆತ್ಮವಿಶ್ವಾಸವಿರುತ್ತೆ. ಅವಳು ಆಚೆ ಕಡೆ ಹೋಗ್ತಾಳೆ. ನಡುಕ ಹುಟ್ಟಿಸೋವಷ್ಟು ತಣ್ಣಗಿತ್ತು. ಎಲ್ಲ ಕಡೆ ಮಂಜು ತುಂಬಿತ್ತು. ಸುರೇಖಾ ದೇವಿ ನಡುಗುವ ಕೈಗಳಿಂದ ಮಂಜುಗಡ್ಡೆಯನ್ನ ಶೇಖರಿಸ್ತಾ ಇದ್ಲು. ಅವಳ ಮುಖದಲ್ಲಿ ಯಾವುದೇ ರೀತಿ ಭಯ ಇರಲಿಲ್ಲ, ಆತ್ಮವಿಶ್ವಾಸವಿತ್ತು. ಉಣ್ಣೆಯ ದಾರವನ್ನ ಮಂಜುಗಡ್ಡೆಯ ಒಳಕ್ಕೆ ಹಾಕಿ ಹೆಣೆಯೋದಕ್ಕೆ ಶುರು ಮಾಡ್ತಾಳೆ. ಅವಳ ಕೈಗಳು ಜೋರಾಗಿ ಕೆಲಸ ಮಾಡ್ತಿದ್ವು, ಜಾದೂ ಮಾಡ್ತಿರೋ ಥರ. ರಾತ್ರಿ ಕಳೀತಾ ಇತ್ತು, ತಣ್ಣಗಿನ ಗಾಳಿ ಬೀಸ್ತಾ ಇತ್ತು. ನಿಧಾನವಾಗಿ ಬಿಳಿಯ ಸ್ವೆಟರು ರೆಡಿ ಆಗ್ತಾ ಇತ್ತು. ಮಂಜುಗಡ್ಡೆಯ ಹೊಳಪು ಸ್ವೆಟರ್ನಲ್ಲಿತ್ತು. ಯಾವುದೋ ಜಾದುವಿನ ಬೆಳಕು ಅದರಲ್ಲಿ ಇದ್ದ ಹಾಗೆ. ನಿಧಾನವಾಗಿ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳಕ್ ಶುರು ಮಾಡ್ತು. ರಾಗಿಣಿ ಬೆಳಗ್ಗೆ ಎದ್ದು ಆ ಸ್ವೆಟರ್ನ ನೋಡಿದಾಗ ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತದೆ. ಅವಳು ಸ್ವೆಟರ್ನ ಮುಟ್ಟಿ ನೋಡ್ತಾಳೆ. ಅಜ್ಜಿ, ಇದು ತಣ್ಣಗ್ಯಾಕಿಲ್ಲ, ಬದಲಿಗೆ ಬಿಸಿಯಾಗಿದೆ. ನಾನು ಹೇಳಿದ್ನಲ್ವಾ ಮಗಳೇ, ಇದು ಕೇವಲ ಮಂಜುಗಡ್ಡೆಯ ಸ್ವೆಟರ್ ಅಲ್ಲ, ನಿನ್ನ ಕನಸುಗಳ ಬಿಸಿ ಕೂಡ ಇದರಲ್ಲಿದೆ. ಪರೀಕ್ಷೆಗೆ ಲೇಟ್ ಆಗುತ್ತೆ, ಬೇಗ ಹೊರಡು ಮಗಳೇ. ರಾಗಿಣಿ ಆತ್ಮವಿಶ್ವಾಸದಿಂದ ಸಂತೋಷದಿಂದ ಪರೀಕ್ಷೆಗೆ ಹೊರಡ್ತಾಳೆ. ವಿದ್ಯಾರ್ಥಿಗಳು ಲೈನಲ್ಲಿ ನಿಂತಿದ್ರು. ಎಲ್ಲರೂ ಬಿಳಿ ಸ್ವೆಟರ್ನ ಧರಿಸಿದ್ರು. ನೇಹಾ ಮತ್ತೆ ಫ್ರೆಂಡ್ಸು ರಾಗಿಣಿಯನ್ನ ಹುಡುಕ್ತಾ ಇದ್ರು. ಅಷ್ಟರಲ್ಲಿ ರಾಗಿಣಿ ಗೇಟ್ ಹತ್ರ ಬರ್ತಾಳೆ, ಬಿಳಿ ಸ್ವೆಟರ್ನ ಹಾಕೊಂಡು. ನೇಹಾ ಬಾಯ್ ಬಿಟ್ಕೊಂಡು ನೋಡ್ತಾಳೆ. ಇದು ಎಲ್ಲಿಂದ ಬಂತು? ಇವಳಿ ಸ್ವೆಟರ್ ಹೇಗೆ ತಗೊಂಡ್ಲು? ಯಾರತ್ರ ಆದ್ರೂ ಭಿಕ್ಷೆ ಬಿಡಿದ್ಲಾ ಹೇಗೆ? ರಾಗಿಣಿ ಮುಗುಳ್ನಗ್ತಾ ವಿಶ್ವಾಸದಿಂದ ಅವಳು ಪರೀಕ್ಷೆ ಹಾಲ್ಗೆ ಹೋಗ್ತಾಳೆ. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರಿತಾ ಇದ್ರು. ಟೀಚರ್ಸ್ ರೌಂಡ್ ಹಾಕ್ತಿದ್ರು. ಸಡನ್ ಆಗಿ ಟೀಚರು ರಾಗಿಣಿ ಹತ್ರ ಬಂದು ನಿಂತ್ಕೋತಾರೆ. ಅವಳ ಸ್ವೆಟರ್ನ ಗಮನ ಕೊಟ್ಟು ನೋಡ್ತಾರೆ. ಇದು ಯಾವ ಥರ ಸ್ವೆಟರು? ಇದು ಐಸ್ ಇರೋ ಥರ ಇದೆ. ಆದ್ರೆ ಇದು ಕರಗ್ತಾ ಇಲ್ವಲ್ಲ. ಕ್ಲಾಸ್ ರೂಮಲ್ಲೆಲ್ಲ ಅಟೆನ್ಷನ್ ಸಿಗುತ್ತೆ. ಆದ್ರೆ ರಾಗಿಣಿ ಮಾತ್ರ ಪರೀಕ್ಷೆ ಬರೆಯೋದ್ರಲ್ಲಿ ಮಗ್ನಳಾಗಿರ್ತಾಳೆ. ಸ್ವಲ್ಪ ದಿನದ ನಂತರ ಗ್ರಾಮದಲ್ಲಿ ಹಳ್ಳಿ ಜನಗಳು ಪಂಚಾಯತ್ ಕಟ್ಟೆಯಲ್ಲಿ ಸೇರಿರ್ತಾರೆ. ಸುರೇಖಾ ದೇವಿ ಕೂಡ ಇರ್ತಾರೆ. ಅವಳ ಕಣ್ಣುಗಳು ಹೊಳಿತಾ ಇರುತ್ತೆ. ಆಗ ರಾಗಿಣಿ ಬರ್ತಾಳೆ. ಅವಳ ಕೈಯಲ್ಲಿ ರಿಸಲ್ಟ್ ಇತ್ತು. ಅಜ್ಜಿ, ನಾನು ರ್ಯಾಂಕ್ ಬಂದ್ಬಿಟ್ಟೆ. ಹಳ್ಳಿ ಜನ ಆಶ್ಚರ್ಯಗೊಂಡ್ರು, ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಏನು, ನಿಜಾನೂ? ನಾವೇನು ಅನ್ಕೊಂಡಿದ್ವಿ ಅಂದ್ರೆ ಇವಳು ಫೇಲ್ ಆಗ್ತಾಳೆ ಅಂತ. ನಾವು ಇವ್ರನ್ನ ತುಂಬಾ ಆಡ್ಕೊಂಡಿದ್ವಿ. ಈಗ ಇವಳು ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳೆ. ಕೈಯಲ್ಲಿ ಕಾಗದ ಹಿಡ್ಕೊಂಡು ಜಮೀನ್ದಾರರು ಅಲ್ಲಿಗೆ ಬರ್ತಾರೆ. ಅವನು ಮುಗುಳ್ನಗ್ತಾ ಎಲ್ಲರ ಮುಂದೆ ಅಡವಿಟ್ಟಿರುವ ಕಾಗದ ಪತ್ರವನ್ನ ಹರಿತಾನೆ. ಸುರೇಖಾ ಅವರೇ, ಈ ಮನೆ ಈಗ ನಿಮ್ದೇನೆ. ನಿನ್ನ ಮೊಮ್ಮಗಳು ಸಾಧು ತೋರಿಸ್ಬಿಟ್ಲು. ಎಲ್ಲರೂ ಚಪ್ಪಾಳೆಯನ್ನ ತಡ್ತಾರೆ. ಅಜ್ಜಿ, ನಾನು ಗೆದ್ಬಿಟ್ಟೆ. ಆದ್ರೆ ಈ ಗೆಲುವು ನಂದಲ್ಲ, ನಿಮ್ದು. ಮಂಜುಗಡ್ಡೆ ಎಷ್ಟೇ ತಣ್ಣಗಿರ್ಬೋದು, ಆದ್ರೆ ಅದರಲ್ಲಿ ತಾಯಿಯ ಆಶೀರ್ವಾದ ಇದ್ರೆ ಅದು ನಮ್ಮನ್ನ ಬಿಸಿಯಾಗೇ ಇಡುತ್ತೆ. ಇದೇ ಮಂಜುಗಡ್ಡೆಯ ಸ್ವೆಟರು ನನ್ನ ಮಗಳೇ. ರಾಗಿಣಿ ಬಾವುಗಳಾಗಿ ಅಜ್ಜಿಯನ್ನ ತಪ್ಕೊಳ್ತಾಳೆ.